ಭಾಳ ಖುಷಿ ವಿಚಾರ ಏನಪ್ಪ ಅಂತಂದರೆ, ಹೇಗೆ ರಾಮ ಮಂದಿರ ನಿರ್ಮಾಣ ಆಗಿದೆಯೋ ಹಾಗೇ ಆ ಮಹಾನಾಯಕರಿಗೆ ಭಾರತ ರತ್ನ ಘೋಷಣೆಯಾಗಿದೆ. ಜಯಪ್ರಕಾಶ್ ನಾರಾಯಣ್ ಕೇಳಿರ್ಬೋದು, ಅವರನ್ನು ಲೋಕನಾಯಕ ಅಂತ ಕರೀತಾ ಇದ್ರು, ಇವರನ್ನು ಜನನಾಯಕ ಅಂತ ಕರೀತಾರೆ. ಅವರೇ ಕರ್ಪೂರಿ ಠಾಕೂರ್. ನೋಡಿ, ಇವರೇ ಕರ್ಪೂರಿ ಠಾಕೂರ್. ತುಂಬ ಜನ ನೋಡಿರೋದಿಲ್ಲ. ಭಾಳ ಖುಷಿ ಏನಪ್ಪ ಅಂದರೆ, ಇವತ್ತಿಂದಾದರೂ ಕೆಲವರು ಓದೋಕ್ಕೆ ಶುರು ಮಾಡ್ತಾರೆ ಕರ್ಪೂರಿ ಠಾಕೂರ್ ಬಗ್ಗೆ ಅಂತ. ಈ ಕರ್ಪೂರಿ ಠಾಕೂರ್, ರಾಮ್ ಮನೋಹರ್ ಲೋಹಿಯಾ, ಇವ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ನಾವು ಓದಬೇಕಾಗತ್ತೆ. ಅವರ ಅನಿಸಿಕೆಗಳು, ಭಾರತದ ಬಗ್ಗೆ ಇದ್ದಂಥ ಅನಿಸಿಕೆಗಳು, ಆ ಸಂದರ್ಭದಲ್ಲಿದ್ದಂಥ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಮತ್ತು ಆ ಅನಿವಾರ್ಯತೆಗಳನ್ನು ಅಪ್ಪಿಕೊಂಡು ಸಾಕ್ತಾ ಇದ್ದದ್ದು ಸಮಾಜವಾದಿ ನೇತಾರರುಗಳು ಇವರೆಲ್ಲ. ಕರ್ಪೂರಿ ಠಾಕೂರ್ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಪಾನನಿಷೇಧ ಮಾಡಿರ್ತಾರೆ, ಆಗಲೇ ಪಾನನಿಷೇಧ ಮಾಡಿರ್ತಾರೆ. ಜಯಪ್ರಕಾಶ್ ನಾರಾಯಣ ಅವರ ಬರ್ತ್ಡೇಗೆ ಹೋಗಿರ್ತಾರೆ 1977. ಆಗ ಇವರ ಬಟ್ಟೆ ಹರಿದಿರ್ತದೆ, ಜನ ದುಡ್ಡು ಕೊಡ್ತಾರೆ ಅದಕ್ಕೆ, ನೀವೊಂದು ಬಟ್ಟೆ ತಗೊಳ್ಳಿ ಅಂತ. ಅದನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹಾಕ್ತಾರೆ. ಅಂಥ ಮಹಾನ್ ಚೇತನ ರೀ ಕರ್ಪೂರಿ ಠಾಕೂರ್ ಅಂತಂದರೆ. ಬಿಹಾರದ ಮಾಜಿ CM, ಜನನಾಯಕ ಎಂದು ಖ್ಯಾತರಾಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಯಾರೀ ಕರ್ಪೂರಿ ಠಾಕೂರ್? ದಯವಿಟ್ಟು ಓದಿ, ತಿಳ್ಕೊಳ್ಳಿ. ನಮ್ಮ ದೇಶದ ಸುಪುತ್ರರು ಇವರೆಲ್ಲ. ಸವಿತಾ ಸಮಾಜಕ್ಕೆ ಸೇರಿದ ಕರ್ಪೂರಿ ಠಾಕೂರ್. ಯಾವ ಸಮಾಜ ನೋಡಿ, ಸವಿತಾ ಸಮಾಜ. ನಮಗೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಎಷ್ಟು ದೊಡ್ಡ, ಹೆಂಗಿದ್ರು ಇವರೆಲ್ಲ. ಆ ಸಮಾಜವನ್ನು ಮೇಲೆತ್ತುವ ಕಾರ್ಯಗಳು ಖಂಡಿತವಾಗ್ಲೂ ಪ್ರಜಾಪ್ರಭುತ್ವದಿಂದ ಆಗಿದೆ ನಮಗೆ. ಇನ್ನು ಸವಿತಾ ಸಮಾಜಕ್ಕೆ ಸೇರಿದ ಕರ್ಪೂರಿ ಠಾಕೂರ್ ಬಿಹಾರದ ಮಾಜಿ ಮುಖ್ಯಮಂತ್ರಿ. ಹಿಂದುಳಿದ ವರ್ಗಗಳ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಭಾಗಿಯಾಗಿರ್ತಾರೆ. 24 ತಿಂಗಳು ಜೈಲಾಗಿರುತ್ತೆ. 1952 ಮೊದಲ ಬಾರಿಗೆ ವಿಧಾನಸಭೆಗೆ ಕರ್ಪೂರಿ ಠಾಕೂರ್ ಆಯ್ಕೆ ಆಗ್ತಾರೆ. ಕರ್ಪೂರಿ ಠಾಕೂರ್ 2 ಬಾರಿ ಬಿಹಾರದ ಉಪಮುಖ್ಯಮಂತ್ರಿ ಆಗಿರ್ತಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಉಪಮುಖ್ಯಮಂತ್ರಿ ಮತ್ತು 2 ಬಾರಿ ಮುಖ್ಯಮಂತ್ರಿ. 70ರಿಂದ 71ರವರೆಗೆ ಬಿಹಾರದ ಮುಖ್ಯಮಂತ್ರಿ. ಆಗ ಸಮಾಜವಾದಿ ಪಕ್ಷದಲ್ಲಿದ್ದ ಕರ್ಪೂರಿ ಠಾಕೂರ್. ಸಮಾಜವಾದಿ ಪಕ್ಷ ಅಂದರೆ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಅಲ್ಲ. ಸಮಾಜವಾದಿ ಪಕ್ಷಕ್ಕೆ ಇದ್ದಂಥ ಬೆಲೆನೇ ಬೇರೆ. ಇನ್ನು 77 ಮತ್ತು 1979ರವರೆಗೆ 2ನೇ ಬಾರಿಗೆ ಬಿಹಾರ CM ಆಗ್ತಾರೆ. 2ನೇ ಬಾರಿಗೆ CM ಆದಾಗ ಜನತಾ ಪಾರ್ಟಿಯಲ್ಲಿರ್ತಾರೆ. ದಶಕಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎಂದೂ ಸೋಲಿಲ್ಲದ ಸರದಾರ ಕರ್ಪೂರಿ ಠಾಕೂರ್. ಬಿಹಾರದಲ್ಲಿ ಮದ್ಯ ನಿಷೇಧ ಮಾಡಿದ್ದ ಕರ್ಪೂರಿ ಠಾಕೂರ್ ನಿಧನರಾಗಿದ್ದಾಗ ಖಾತೆಯಲ್ಲಿ ಕೇವಲ 500 ರೂಪಾಯಿ ಇತ್ತಂತೆ. ಅವರ ಅಕೌಂಟ್ 500 ರೂಪಾಯಿ. ಅದು ಯಾವಾಗ? ಎಷ್ಟು 80s. ಇನ್ನು ಜಯಪ್ರಕಾಶ್ ನಾರಾಯಣ್ ಬರ್ತ್ಡೇಗೆ ಹೋಗಿದ್ದರು 1977ರಲ್ಲಿ. ಆಗ ಕರ್ಪೂರಿ ಠಾಕೂರ್ ಹರಿದ ಕುರ್ತಾ ಧರಿಸಿದ್ರು. ಹರಿದ ಕುರ್ತಾ ಗಮನಿಸಿ ಬಟ್ಟೆ ಖರೀದಿ ಮಾಡೋದಕ್ಕೆ ದೇಣಿಗೆ ಕೊಡ್ತಾರೆ ಜನ. ಅದನ್ನು CM ಪರಿಹಾರ ನಿಧಿಗೆ ಹಾಕ್ತಾರೆ ಕರ್ಪೂರಿ ಠಾಕೂರ್. ಇಂಥ ತುಂಬ ಜನ ಇರ್ತಾರೆ. ತುಂಬ ಜನ ಇದ್ದಾರೆ. ಅಣ್ಣಾದುರೈ ಇದ್ದಾರೆ ತಮಿಳ್ನಾಡಲ್ಲಿ, ನಡಾರ್ ಕಾಮರಾಜನ್ ಇದ್ದಾರೆ, ಆಮೇಲೆ ಯಾರು ನಮ್ಮ ತುಂಬ ವಿನೋಬಾ ಭಾವೆ, ಆಚಾರ್ಯ ಕೃಪಲಾನಿ, ಗೋಪಾಲಾಚಾರ್ಯ, ಹೀಗೆ ಕರ್ನಾಟಕದಲ್ಲೂ ಅಂತ ಹಲವು 10 ಮಹನೀಯರಿದ್ದಾರೆ. ಇವರೆಲ್ಲ ಭಾರತ ದೇಶ ಸುಪುತ್ರರು. ವಿಶೇಷವಾಗಿ ಕರ್ಪೂರಿ ಠಾಕೂರ್ ಅವರಿಗೆ ಇಂಥ ಒಂದು ಅದ್ಭುತವಾದಂತಹ ಗೌರವ ಸಿಕ್ಕಿರುವಂಥದ್ದು, ಮರಣೋತ್ತರವಾಗಿ ಸಿಕ್ಕಿರುವಂಥದ್ದು ನಿಜವಾಗಲೂ ನಾವೆಲ್ಲ ಸಂಭ್ರಮಿಸಬೇಕಾದಂಥ ವಿಚಾರ. ಈ ದೇಶ ಬೇರೆ ಬೇರೆ ರಾಜ್ಯ ವೈವಿಧ್ಯತೆಯನ್ನು ಹೊಂದಿರುವಂಥದ್ದು, ಆದರೆ ಆ ಏಕತೆಯನ್ನು ಸಾಧಿಸಬೇಕಾಗತ್ತೆ. ಅದು ಭಾರತ ಮಾತೆ, ಭಾರತ ದೇಶದಿಂದ ಮಾತ್ರ ಸಾಧ್ಯ. ಮತ್ತು ಅದಕ್ಕೆ ಒಂದು ಧಾರ್ಮಿಕವಾಗಿ ಒಬ್ಬ ನಾಯಕ ಇದ್ದ, ಆತನೇ ಶ್ರೀರಾಮ. ಆಮೇಲೆ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಪ್ರಜಾತಂತ್ರ ವ್ಯವಸ್ಥೆ ಇದೆ, ಸಂವಿಧಾನ ಇದೆ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಈ ಶ್ರೀರಾಮನ ಭೂಮಿಯಿಂದ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕರಿಸ್ತಾ, ಇಷ್ಟು ದಿನಗಳ ಕಾಲ ನಾವು ಅಯೋಧ್ಯೆಯಿಂದ ಲೈವ್ ರಿಪೋರ್ಟಿಂಗ್ ರಾಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋದ್ವಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ರಾಮನ ಭೂಮಿಯಿಂದ, ಅಯೋಧ್ಯೆಯಿಂದ ಜೈ ಶ್ರೀರಾಮ್. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.